ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಯುವರಾಜ್ ಕುಮಾರ್ ಅವರು ಅಭಿನಯಿಸಿರುವಂಥ ಎಕ್ಕ ಸಿನಿಮಾದ 3ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಎಕ್ಕ ಸಿನಿಮಾವು ಹೊಸ ಇತಿಹಾಸ ಬರೆದಿದೆ ಅಂತ ಹೇಳಬಹುದು. ಏಕೆಂದರೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನು ಕರೆತರುವಲ್ಲಿ ಎಕ್ಕ ಸಿನಿಮಾವು ಭರ್ಜರಿಯಾಗಿ ಯಶಸ್ವಿ ಕಂಡಿದೆ. ಈಗಾಗಲೇ ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ, ವಿಶ್ವದಾದ್ಯಂತ ಎಕ್ಕ ಸಿನಿಮಾ ಭರ್ಜರಿಯಾಗಿ ತೆರೆಕಂಡು ಅತ್ಯುತ್ತಮವಾದಂಥ ಸಿನಿಮಾವಾಗಿ ಹೊರಹೊಮ್ಮಿದೆ ಅಂತ ಹೇಳಬಹುದು. ಈಗಾಗಲೇ ಮೊದಲ ಅರ್ಧದಲ್ಲಿ ಒಂದೆರಡು ಸಿನಿಮಾಗಳು ಬಿಟ್ಟರೆ ಯಾವ ಸಿನಿಮಾವು ಕೂಡ ಒಳ್ಳೆಯ ಪ್ರಶಂಸೆಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಲಿಲ್ಲ. ಆದರೆ ಈಗ ಈ ವರ್ಷದ ಎರಡನೇ ಅರ್ಧದಲ್ಲಿ ಎಕ್ಕ ಮತ್ತು ಜೂನಿಯರ್ 2 ಸಿನಿಮಾಗಳು ಅತ್ಯುತ್ತಮವಾದಂಥ ಓಪನಿಂಗ್ ಪಡೆದು ಅತ್ಯುತ್ತಮವಾಗಿ ಪ್ರೇಕ್ಷಕರಿಂದ ಪ್ರಶಂಸೆ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಹಾಗೆ ಎಕ್ಕ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ಅವರು ನಾಯಕ ನಟನಾಗಿ, ಹಾಗೆ ನಟಿಯಾಗಿ ಸಂಜನಾ ಆನಂದ್ ಹಾಗೂ ಸಂಪದರವರು ನಟಿಸಿದ್ದಾರೆ. ಹಾಗೆ ಸಿನಿಮಾದ ಕಲೆಕ್ಷನ್ ಕಡೆ ನೋಡುವುದಾದರೆ ಈ ಸಿನಿಮಾ ಕರ್ನಾಟಕದಲ್ಲಿ ಬರೋಬ್ಬರಿ 3ನೇ ದಿನ 3,27,42,000 ರುಗಳು ಕಲೆಕ್ಷನ್ ಕಾಣುತ್ತಿದೆ. ಹಾಗೆ ಈ ಸಿನಿಮಾ ದೇಶಾದ್ಯಂತ ಒಟ್ಟಾರೆಯಾಗಿ 1,22,00,000 ರುಗಳು ಕಲೆಕ್ಷನ್ ಕಂಡಿದೆ ಅಂತ ಹೇಳಬಹುದು. ಒಟ್ಟಾರೆ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ನೋಡುವುದಾದರೆ ಈ ಸಿನಿಮಾ ಬರೋಬ್ಬರಿ 52,21,000 ರುಗಳು ಕಲೆಕ್ಷನ್ ಕಾಣುತ್ತಿದೆ. ಹಾಗೆ ಈ ಸಿನಿಮಾ ಒಟ್ಟು ಕಲೆಕ್ಷನ್ ನೋಡುವುದಾದರೆ 3ನೇ ದಿನ ಭರ್ಜರಿಯಾಗಿ 4,72,92,000 ರುಗಳು ಕಲೆಕ್ಷನ್ ಕಾಣುತ್ತಿದೆ ಎಂದು ಅಂದಾಜಿಸಲಾಗಿದೆ. ಒಟ್ಟಾರೆಯಾಗಿ ಈ ಸಿನಿಮಾ 3 ದಿನಗಳಲ್ಲಿ ಕಲೆಕ್ಷನ್ ನೋಡುವುದಾದರೆ ಬರೋಬ್ಬರಿ ಸಿನಿಮಾ 12 ರಿಂದ 15 ಕೋಟಿಯ ತನಕ ಕಲೆಕ್ಷನ್ ಮಾಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಈ ಸಿನಿಮಾದ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಸಿನಿಮಾ ನೋಡಿದವರು ಸಿನಿಮಾ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.